1 नोव्हेंबर रोजी होणाऱ्या कर्नाटक राज्योत्सव साजरा करण्याबाबत पोलीस विभागाच्या वतीने आज मंगळवारी कन्नड संघटनांसोबत बैठक घेण्यात आली। या बैठकीत कन्नड संघटना आणि पोलीस विभाग यांच्यात राज्योत्सव मिरवणूक शांततापूर्ण आणि भव्यतेने पार पाडण्याचा निर्णय घेण्यात आला। यावेळी डीसीपी नारायण भरमणी म्हणाले की झाकीची मिरवणूक सकाळी 11 वाजेपर्यंत सुरू करावी। मिरवणूक लवकर सुरू करून राणी चेन्नम्मा चौकात वेळेत पोहोचल्यास अधिक चांगले होईल। ಬ್ಯಾರಿಕೇಡ್ ಓನ್ಲಿ ಏನದ ಚೆನ್ನಮ್ಮ ಮೂರ್ತಿಗೆ ಚೆನ್ನಮ್ಮ ಮೂರ್ತಿ ಇರುವ ಸ್ಥಳದಲ್ಲಿ ಅನಾನುಕೂಲ ಆಗಬಾರದು ಮತ್ತು ಪೊಲೀಸ್ ಸಿಬ್ಬಂದಿ ಅವರಿಗೆ ಅದನ್ನ ಅಲ್ಲಿ ಫೆಸಿಲಿಟೇಟ್ ಮಾಡಲಿಕ್ಕೆ ಏನು ಸಿಂಪಲ್ ಬ್ಯಾರಿಕೇಡ್ ಆಗೋದಿರ್ತದೆ ಚೆನ್ನಮ್ಮ ಸರ್ಕಲ್ ಮುಖಾಂತರ ಅಲ್ಲಿ ಬಲ್ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಲಿಕ್ಕಾಗಿರ್ತದೆ, ಅದಕ್ಕೆ ಏನು ತೊಂದರೆ ಆಗೋದಿಲ್ಲ। ಮತ್ತೆ ಹೈವೇ ಮುಖಾಂತರ ಅಲ್ಲಿ ಬರುವಲ್ಲಿ ಕನ್ನಡದಲ್ಲಿ ಅದು ಮರಾಠಿ ಬೇರೆ ಭಾಷೆಯಲ್ಲಿ ಹಾಕಿದ್ರೆ ನ್ಯಾಷನಲ್ ಹೈವೇ ಇದು ನಮ್ಮ ಸ್ಟೇಟ್ ಅಥಾರಿಟಿಗಳು ಬರೋದಿಲ್ಲ। ನ್ಯಾಷನಲ್ ಹೈವೇ ಅಂದ್ರೆ ಅಂತರ್ರಾಜ್ಯ ಕನೆಕ್ಷನ್ಸ್ ಇರೋದ್ರಿಂದ ಅಲ್ಲೆಲ್ಲ ಇಂಗ್ಲಿಷ್ ಆಗಿರೋದು ಅನಿವಾರ್ಯತೆ ಇರ್ತದೆ। ಅದ್ರ ಜೊತೆ ಕನ್ನಡ ಕೂಡ ಎಲ್ಲ ಬೋರ್ಡ್ನಲ್ಲಿ ಕೂಡ ಕನ್ನಡನೂ ಕೂಡ ಇರ್ತದೆ, ಇಂಗ್ಲಿಷ್ ಕನ್ನಡ ಎರಡೂ ಸೇರಿಸಿ ಹಾಕಿರ್ತಾರೋ, ಅದು ಬೇರೆ ಯಾವುದೇ ಭಾಷೆ ಹಾಕಿರೋದಿಲ್ಲ ಇಲ್ಲಿ ಪ್ರತಿಯೊಂದು ಇದಕ್ಕೂ ಕೂಡ ನ್ಯಾಷನಲ್ ಲ್ಯಾಂಗ್ವೇಜ್ ಮತ್ತು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರ್ತದೆ, ಅದ್ರ ಜೊತೆಗೆ ಕನ್ನಡ ಭಾಷೆನೂ ಕೂಡ ಪ್ರತಿಯೊಂದು ಬೋರ್ಡ್ ನಲ್ಲಿ ಇರ್ತದೆ। ಸರ್ಕಾರದ ಆದೇಶದ ನೋಟಿಫಿಕೇಶನ್ ಅದನ್ನೆಲ್ಲ ಕೂಡ ಚರ್ಚೆ ಜಾರಿ ಆಗೋ ನಿಟ್ಟಿನಲ್ಲಿ ನಾವು ಇದು ಮಾಡ್ತೀವಿ। ಪರ್ಟಿಕ್ಯುಲರ್ ನೀವು ಅಂತದ್ದು ಯಾವ್ದಾದ್ರು ಇತ್ತಂದ್ರೂ ಕೂಡ ಅದ್ರ ಬಗ್ಗೆ ನೀವು ಆಮೇಲೆ ಇಂಥದ್ದು ನಮ್ಗೆ ಏನಾದ್ರು ಕೂಡ ನಮ್ ಗಮನಕ್ಕೆ ತಂದ್ರೆ ಅದನ್ನ ಆಗೋ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ। ಅದ್ರ ಬಗ್ಗೆ ಟೌನ್ ಐತ್ರಿ ಒಂದು ಏನು ಮೆರವಣಿಗೆ ಪ್ರೊಸೆಷನ್ ಇದೆ ಸರ್, ಅಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ಭಾಷೆ ಅದರಲ್ಲಿ ನಮ್ಮವರು ಸರ್ವೆ ಮಾಡ್ತೀವಿ, ಕಾರ್ಪೊರೇಷನ್ ಕಡೆ ಮಾಡಿಸ್ತೀವಿ, ಕಾರ್ಪೊರೇಷನ್ ಮುಖಾಂತರ ಅದನ್ನೆಲ್ಲ ಕೂಡ 6040 ಏನ್ ನೋಟಿಫಿಕೇಶನ್ ಕನ್ನಡ ಇದ್ರ ಪ್ರಕಾರ ಆದೇಶ ಅದ, ಸರ್ಕಾರದ ಆದೇಶ ಅದ, ಅದನ್ನ 100% ಚಾರ್ಜಸ್ ತಪ್ಪೆ ಮಾಡ್ಲಿಕ್ಕೆ ಇನ್ನು 3-4 ದಿವಸ ನಮ್ಗೆ 2-3 ದಿವಸ ಟೈಮ್ ಅದ, ಅದನ್ನ 100% ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಕಾರ್ಪೊರೇಷನ್ ವರ್ಗೂ ಕೂಡ ಸಲಹೆ ಕೊಡ್ತೀವಿ। ಅದನ್ನ ಎಲ್ಲೆಲ್ಲಿ ಮಾಡ್ಬೇಕಲ್ಲ ಅದನ್ನ ನಮ್ಮವರು ಕೂಡ ಸರ್ವೆ ಮಾಡಿಸಿ ಅದಕ್ಕೆ ಅವ್ರ ಗಮನಕ್ಕೆ ತರುವಂತ ವ್ಯವಸ್ಥೆ ಮಾಡ್ಲಿಕ್ಕೆ। ಆಮೇಲೆ ಇಂಡಸ್ಟ್ರಿಯಲ್ ಹಾಲಿಡೇಸ್ ಬಗ್ಗೆ ಕೇಳಿದ್ರಿ, ಪ್ರೊಡಕ್ಷನ್ ಇರ್ತದೆ, ಕೆಲಸ ಮಾಡ್ತಾ ಇರ್ತಾರೋ ಅಲ್ಲೆಲ್ಲರೂ ಕೂಡ ಈ ಕನ್ನಡ ಒಂದು ಇದಾಗೋ ನಿಟ್ಟಿನಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಏನೆಲ್ಲ ಮಾಡಬೇಕು ಅನ್ನೋದು ಇಂಡಸ್ಟ್ರಿಯಲ್ ಅಥಾರಿಟಿ ಅವ್ರ ಜೊತೆಗೆ ಅವ್ರಿಗೆ ಇದನ್ನ ಕೊಟ್ಟು ಅವ್ರಿಗೂ ಕೂಡ ಹಾಲಿಡೇಸ್ ಕೊಡೋದ್ರ ಬಗ್ಗೆ ಕಷ್ಟ ಆಗ್ತದೆ। ನಾವು ಏನಾದ್ರು ಹಬ್ಬಗಳು ಬಂದಾಗ ನಾವು ಹೆಚ್ಚಿಗೆ ಕೆಲಸ ಮಾಡಿ ತೋರಿಸ್ಬೇಕಾಗ್ತದೆ। ಈಗಾಗಲೇ ಇರುವ ಬಹಳಷ್ಟು ರಜೆಗಳಾಗಿದ್ದಾವೆ, ಇದ್ರ ಬಗ್ಗೆ ರಜೆ ಕೊಡೋದ್ರ ಬಿಟ್ಟು ಹೆಚ್ಚಿಗೆ ಅದನ್ನ ಕನ್ನಡಮಯವಾಗಿ ಅವ್ರಿಗೆಲ್ಲ ಲೈಟಿಂಗ್ ಮತ್ತೊಂದು ಡೆಕೋರೇಷನ್ ಮಾಡಬೇಕು, ಕರ್ನಾಟಕದಾಗಾದ್ರೆ ಕನ್ನಡ ಹಬ್ಬ ಆಗುವ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಲಹೆ ಕೊಡ್ಲಿಕ್ಕೆ ಆಗ್ತದೆ। ಆಮೇಲೆ ಮಾದೇವ್ ಹೇಳಿದ್ರು ರಶ್ ಬಹಳ ಆಗ್ತದೆ, 50 ಮೀಟರ್ ಹಿಂದಿಂದ ಡಿಸ್ಟೆನ್ಸ್ ಬರ್ಬೇಕಂತ ಮುಂಜಾನೆ 65 ನಮ್ಮಲ್ಲಿ ರೂಪಕ ವಾಹನಗಳು ಸಿಟಿದಲ್ಲಿ ಬರ್ತಾವೆ, ಟೋಟಲ್ 125 ಅದಾವು। ನಗರದಲ್ಲಿ ಚೆನ್ನಮ್ಮ ಸರ್ಕಲ್ ಬರೋದನ್ನ 65, ಒಬ್ಬೊಬ್ರಿಗೆ 10 ನಿಮಿಷ ಕೊಟ್ಟರು ಕೂಡ ಸುಮಾರು 65 ಅಂದ್ರೆ 650, ಸುಮಾರು 1-1.5 ಸಾವಿರ ಇದಾಗ್ತದೆ। ಎಷ್ಟು ತಾಸು ಆಗ್ತದೆ? ನೀವೆಲ್ಲರೂ ಕೂಡ ಲೈಟ್ ಹೋದಂತ 6 ಗಂಟೆ ಅಂದ್ರೆ ನೀವೆಲ್ಲರೂ ಅಲ್ಲಿ ಚೆನ್ನಮ್ಮ ಸರ್ಕಲ್ ಇರಕ್ಕೆ ಇಷ್ಟಪಡ್ತಿರ್ತೀರಿ। ದಯವಿಟ್ಟು ನಿಮ್ಮೆಲ್ಲರಿಗೂ ಕೂಡ ಹೇಳ್ರಿ, ಬೆಳಿಗ್ಗೆ 9 ಗಂಟೆಗೆ ಪರೇಡ್ ಮುಗಿದ ನಂತರ 10 ಗಂಟೆಗೆ ಎಲ್ಲರೂ ಕೂಡ ನಮ್ಮ ಭುವನೇಶ್ವರಿ ಮೂರ್ತಿ ಚೆನ್ನಮ್ಮ ಸರ್ಕಲ್ ಬರ್ತದೆ, ಸುಮಾರು 10ವರೆಗೂ ಬರ್ತದೆ। ಸುಮಾರು ನೀವೆಲ್ಲ 10 ಗಂಟೆ ಸ್ಟಾರ್ಟ್ ಮಾಡಿದ್ರ ಅಂದ್ರೆ ನೀವು 12-1 ಗಂಟೆಗೆ ಚೆನ್ನಮ್ಮ ಸರ್ಕಲ್ ಬಂದ್ರಂದ್ರೆ ಎಲ್ಲರಿಗೂ ಕೂಡ ಎಷ್ಟಾಗ್ತದೆ ಅಷ್ಟು ಟೈಮ್ ಸಪರೇಟ್ ಆಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗ್ತದೆ। ಅವ್ರು ಹಿಂದೆ ನಾವು ಸ್ವಲ್ಪ ಹೋಲ್ಡ್ ಮಾಡ್ತೀವಿ, ಒಬ್ಬೊಬ್ರು ಅಲ್ಲಿ ಒಂದು 10 ನಿಮಿಷ 15 ನಿಮಿಷ ಡ್ಯಾನ್ಸ್ ಮಾಡಿ ಮೊದಲು ಮುಗಿಸ್ಕೊಂಡು ಬರೋಕೆ ಅವಕಾಶ ಕೊಡ್ತೀವಿ। ಅದೆಲ್ಲ ನಿಮ್ಮ ಸಂಘಟಕರ ಕಡೆ ಅದ, ಮುಖಂಡರ ಕಡೆ ಅದ, ನೀವೆಲ್ಲರೂ ಕೂಡ ಅವ್ರು ಸಲಹೆ ಕೊಡ್ರಿ, ಬೇಗ ಸ್ಟಾರ್ಟ್ ಮಾಡಬೇಕು। ಬೇಗ ಸ್ಟಾರ್ಟ್ ಮಾಡಿ ಚೆನ್ನಮ್ಮ ಸರ್ಕಲ್ ಬಂದ್ರೆ ನಿಮ್ಗೆ ಎಲ್ಲರಿಗೂ ಏನದ, ಚೆನ್ನಮ್ಮ ಸರ್ಕಲ್ ಬಂದ್ರೆ ರಾಜ್ಯೋತ್ಸವ ಆಚರಣೆ ಆಗುವಂತ ಎಲ್ಲರಿಗೂ ಇರ್ತದೆ। ನನಗೆ ಅಂತ ಅಭಿಪ್ರಾಯ ಇತ್ತು, ನಾನು ಬಂದಲ್ಲಿ ಡ್ಯಾನ್ಸ್ ಮಾಡ್ಬೇಕಂದಾಗ ಬೇರೆಯವ್ರಿಗೂ ಕೂಡ ಬರ್ಬೇಕು ಅವಕಾಶ ಮಾಡಿಕೊಡ್ಬೇಕಂದಾಗ ಎಲ್ಲರೂ ಬೇಗ ಸ್ಟಾರ್ಟ್ ಮಾಡಿ ಬಂದ್ರೆ ಎಲ್ಲರಿಗೂ ಕೂಡ ಅವಕಾಶ ಇರ್ತದೆ। ಜೊತೆ ನೀವೆಲ್ಲ ಮುಖಂಡ ಏನು ಸ್ಟೇಜ್ ಹಾಕಿರ್ತಾರಲ್ಲ ಅಲ್ಲಿ ಅವ್ರಿಗೆ ಅಲ್ಲಿ ಸನ್ಮಾನಿಸಿ ಗೌರವಿಸಿ ಮತ್ತು ಅವ್ರಿಗೆಲ್ಲ ನೀವು मोमेंट नेनपिन काणिके ಕೊಟ್ಟು ಕಳಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತಿರ್ತದೆ। या बैठकीला सीपीआय काळी मिरची यांच्यासह इतर अधिकारी आणि कन्नड संघटनांचे कार्यकर्ते उपस्थित होते। संकल्प शिंदे, KMM मराठी, बेळगाव।